ಬೆಂಗಳೂರು ಟ್ರಾಫಿಕ್ ಬಗ್ಗೆ ದಿನಕ್ಕೊಂದು ಟ್ರೋಲ್ ಆಗ್ತಾನೆ ಇರುತ್ತೆ. ಇದೀಗ ಜಾಲತಾಣದಲ್ಲಿ ಮತ್ತೆ ಚರ್ಚೆಗೆ ಕಾರಣವಾಗಿದೆ ಬೆಂಗಳೂರಿನ ಟ್ರಾಫಿಕ್. ಬೆಂಗಳೂರು ಟ್ರಾಫಿಕ್ ಬಗ್ಗೆ ದಿನಕ್ಕೊಂದು ಟ್ರೋಲ್ ಆಗ್ತಾನೆ ಇರುತ್ತೆ. ಇದೀಗ ಜಾಲತಾಣದಲ್ಲಿ ಮತ್ತೆ ಚರ್ಚೆಗೆ ಕಾರಣವಾಗಿದೆ ಈ ಟ್ರಾಫಿಕ್. ತನ್ನ ಸ್ನೇಹಿತ ದುಬೈಗೆ ತಲುಪಿದ, ನಾವು ಮಾತ್ರ ಈ ಟ್ರಾಫಿಕ್ನಲ್ಲಿ ಸಿಲುಕಿದ್ದೇವೆ ಅಂತ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದಾನೆ ಬೆಂಗಳೂರು ನಿವಾಸಿ. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಕಾರಣವಾಗಿದೆ ಈ ಪೋಸ್ಟ್ ನೋಡಿ ಇದು ನಿಜ ಅಂತ ನೆಟ್ಟಿಗರು ಕಾಮೆಂಟ್ ಕೂಡ ಮಾಡ್ತಿದ್ದಾರೆ. ನನ್ನ ಸ್ನೇಹಿತ ದುಬೈಗೆ ರೀಚ್ ಆಗಿದ್ದಾನೆ, ಆದರೆ ನಾವು ಮಾತ್ರ ಈ ಟ್ರಾಫಿಕ್ನಲ್ಲಿ ಸಿಲುಕಿದ್ದೇವೆ ಅಂತ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದಾನೆ ಬೆಂಗಳೂರು ನಿವಾಸಿ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈ ಪೋಸ್ಟ್ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಈ ಪೋಸ್ಟ್ ನೋಡಿ ಹೌದು ಇದು ನಿಜ ಅಂತ ನೆಟ್ಟಿಗರು ಕಾಮೆಂಟ್ ಕೂಡ ಮಾಡ್ತಿದ್ದಾರೆ. ಬೆಂಗಳೂರಿನ ನಿವಾಸಿಯೊಬ್ಬರು ಇನ್ಸ್ಟಾ ಖಾತೆಯ ಪೋಸ್ಟ್ನ ಸ್ಕ್ರೀನ್ ಶಾಟ್ ಅನ್ನು ಹಂಚಿಕೊಂಡಿದ್ದಾರೆ. ಈ ಪೋಸ್ಟ್ ನೋಡಿ ಅನೇಕರು ಹೌದು ಇದು ನಿಜ ಅಂತ, ಕೆಲವರು ಇದು ನಿಜವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಕೆಲವರು ಹೌದು ಇದು ನಿಜ ಅಂತ ಒಪ್ಕೊಂಡಿದ್ದಾರೆ. ಅಲ್ಲಿಂದ ಈ ಪೋಸ್ಟ್ ವೈರಲ್ ಆಗೋದಕ್ಕೆ ಶುರುವಾಗಿದೆ. ಅನೇಕರು ಈ ಬಗ್ಗೆ ಕಾಮೆಂಟ್ ಕೂಡ ಮಾಡಿದ್ದಾರೆ. ಇನ್ನು ಇಲ್ಲೊಬ್ಬ ಬಳಕೆದಾರರು ಇದು ಸುಳ್ಳು ನಿಜವಲ್ಲ ಅಂತ ಕೂಡ ಒಂದು ಕಾಮೆಂಟ್ ಮಾಡಿರುವಂಥದ್ದು. ಇನ್ನು ವಿಮಾನ ನಿಲ್ದಾಣಕ್ಕೆ 3 ಗಂಟೆಗಳ ಮೊದಲು ಮನೆಯಿಂದ ಹೊರಡ್ತಾರೆ ಮತ್ತು ದುಬೈಗೆ ಹೊರಡಲು ವಿಮಾನವು ಸುಮಾರು 3.5 ಗಂಟೆಗಳನ್ನು ತೆಗೆದುಕೊಳ್ಳುತ್ತೆ. ಒಟ್ಟು 6.5 ಗಂಟೆಗಳಲ್ಲಿ ನೀವು ಹೆಬ್ಬಾಳ, ಮಾರಥಹಳ್ಳಿ, HSR, ಸಿಲ್ಕ್ ಬೋರ್ಡ್, CBDಯನ್ನು ಹಾದು ಹೆಬ್ಬಾಳಕ್ಕೆ ಹಿಂತಿರುಗಬಹುದು ಎಂದು ಹೇಳಿದ್ದಾರೆ. ಇನ್ನು ಮತ್ತೊಬ್ಬ ಬಳಕೆದಾರರು ಸುಮಾರು 45 ನಿಮಿಷಗಳಲ್ಲಿ ಸುಮಾರು 20 ಕಿಲೋಮೀಟರ್ ಪ್ರಯಾಣಿಸ್ತೇವೆ ಅಂತ ಕೂಡ ಈ ಒಂದು ಕಾಮೆಂಟ್ನಲ್ಲಿ ತಿಳಿಸಿರುವಂಥದ್ದು. ಹೀಗೆ ಬೆಂಗಳೂರಿನ ಟ್ರಾಫಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟ್ರೋಲ್ಗಳು ನಡೀತಾನೆ ಇದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಇನ್ನು ಈ ಟ್ರಾಫಿಕ್ ಕುರಿತಾಗಿ ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ಒಂದಲ್ಲ ಒಂದು ರೀತಿಯಾದಂತಹ ಡೈಲಿ ಒಂದೊಂದು ಟ್ರೋಲ್ಗಳು ನಡೀತಾನೆ ಇರುತ್ತೆ. ಈಗ ಇಲ್ಲೊಂದು ಪೋಸ್ಟ್ ಮತ್ತೆ ಚರ್ಚೆಗೆ ಕಾರಣವಾಗಿದೆ. ನನ್ನ ಸ್ನೇಹಿತ ದುಬೈ ರೀಚ್ ಆಗಿದ್ದಾನೆ, ಆದರೆ ನಾವು ಮಾತ್ರ ಈ ಟ್ರಾಫಿಕಲ್ಲೇ ಇದ್ದೀವಿ ಅಂತ ಒಬ್ಬರು ಬೆಂಗಳೂರಿನ ನಿವಾಸಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಸಿಲಿಕಾನ್ ಸಿಟಿ ಅಂದ್ರೆ ಟ್ರಾಫಿಕ್ ಸಿಟಿ ಅಂತಾನು ಒಂದು ಹೆಸರುವಾಸಿಯಾಗಿರುವಂತದ್ದು. ಬಹಳಷ್ಟು ಜನ ಟ್ರಾಫಿಕ್ ಪೊಲೀಸರಿಗೂ ಕೂಡ ಟ್ಯಾಗ್ ಮಾಡಿ, ಅಂದ್ರೆ ಇಲ್ಲಿರುವಂತಹ ಈ ರಸ್ತೆಯ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡಿ ಅನ್ನೋ ಒಂದು ಟ್ಯಾಗ್ ಲೈನ್ ಅನ್ನ ಕೂಡ ಕೊಡ್ತಾರೆ. ಸದ್ಯ ಅದೇ ರೀತಿ ಮತ್ತೊಂದು ಟ್ರೋಲ್ ಹಾಗೇನೆ ಬಹುತೇಕ ಮಂದಿ ಇದಕ್ಕೆ ರಿಯಾಕ್ಟ್ ಕೂಡ ಮಾಡಿರುವಂತದ್ದು. ಸೊ ಇದೀಗ ಮತ್ತೆ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಪರ ಮತ್ತೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಸೊ ಫ್ರೆಂಡ್ ಅನ್ನ ಬಿಡೋದಕ್ಕೆ ಒಂದು ದುಬೈಗೆ ಹೊರಡಲು ವಿಮಾನ ನಿಗದಿತ ಟೈಮ್ ಆಗಿರುತ್ತೆ. ಸೊ ಹೀಗಾಗಿ ಆತನನ್ನ ಬಿಟ್ಟು ವಾಪಸ್ ಬರುವಾಗ 3.5 ಗಂಟೆಗಳನ್ನ ತೆಗೆದುಕೊಳ್ತೆ. ಸೊ ಹೀಗಾಗಿ ಒಟ್ಟು 6.5 ಗಂಟೆಗಳು ಹೆಬ್ಬಾಳ, ಮಾರತಹಳ್ಳಿ, HSR ಲೇಔಟ್, ಈ ಸಿಟಿ ಹಾಗೇನೆ ಸಿಲ್ಕ್ ಬೋರ್ಡ್ ಅನ್ನ ಕೂಡ ಸುತ್ತಬಹುದು ಅನ್ನೋದನ್ನ ಕೆಲವರು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಸೊ ಸದ್ಯ ಆತ ಅಂದ್ರೆ 3 ಗಂಟೆಗಳ ಮೊದಲು ಅಂದ್ರೆ ಆತ ದುಬೈಗೆ ತಲುಪಿದ್ದಾನೆ, ಆದ್ರೆ ನಾನು ಇನ್ನೂ ಕೂಡ ಮನೆಗೆ ತಲುಪಿಲ್ಲ ಅನ್ನೋ ಟ್ಯಾಗ್ ಲೈನ್ ಅನ್ನು ಕೂಡ ಅವ್ರು ಕೊಟ್ಟಿರುವಂತದ್ದು. ಸದ್ಯ ಇದಕ್ಕೆ ಪರ ವಿರೋಧ ವ್ಯಕ್ತವಾಗ್ತಾ ಇದೆ. ಮತ್ತೊಂದ್ ಕಡೆ ಇದರ ಟ್ರಾಫಿಕ್ ಸಮಸ್ಯೆಯನ್ನ ಆದಷ್ಟು ಬೇಗ ಸಂಚಾರ ಪೊಲೀಸರು ಕ್ಲಿಯರ್ ಮಾಡ್ಬೇಕು ಅನ್ನೋ ಚರ್ಚೆಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಯಾಕಂದ್ರೆ ದೇವನಹಳ್ಳಿ ಆಗಿರ್ಬೋದು, ಹೆಬ್ಬಾಳ ಆಗಿರ್ಬೋದು, ಈ ಪ್ರದೇಶದಲ್ಲಿ ಬಹುತೇಕ ಮಂದಿ ಹೋಗಿ ವಾಪಸ್ ಬರುವಾಗ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸ್ತಾರೆ. ಯಾಕಂದ್ರೆ ದೇವನಹಳ್ಳಿ ಕಡೆಯಿಂದ ಆಗಿರ್ಬೋದು, ಬೇರೆ ಬೇರೆ ಕಡೆಯಿಂದ ಬರುವಂತಹ ವಾಹನಗಳು ಅಲ್ಲೇ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗುತ್ತೆ. ಅಂದ್ರೆ ಮುಂಜಾನೆ 7 ಗಂಟೆಯಿಂದ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ. ಸಂಜೆ ಹೊತ್ತಾದ್ರೆ ಬಹುತೇಕವಾಗಿ ಇದು ಟ್ರಾಫಿಕ್ ರಸ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮನೆಗೆ ಹೋಗುವವರಾಗಿರ್ಬೋದು, ಕೆಲಸ ಬಿಟ್ಟು ಹೋಗುವವರು, ಈ ರೀತಿಯಾಗಿ ಬಹುತೇಕವಾಗಿ ಟ್ರಾಫಿಕ್ ಉಂಟಾಗುತ್ತೆ. ಸದ್ಯ ಈ ಪೋಸ್ಟ್ ಗೆ ಬಹಳಷ್ಟು ರಿಯಾಕ್ಟ್ ಕೂಡ ವ್ಯಕ್ತ ಆಗ್ತಿದೆ, ಹಾಗೇನೆ ವಿರೋಧ ಕೂಡ ವ್ಯಕ್ತವಾಗ್ತಿರುವಂತದ್ದು. ಅಂದ್ರೆ ಈ ರೀತಿ ಹೇಳೋದು ಸರಿಯಲ್ಲ, ಸೊ ನೀವು ಹೇಳ್ತಾ ಇರೋದು ಸುಳ್ಳು ಅನ್ನೋ ರೀತಿಯಲ್ಲಿ ಕೂಡ ಕೆಲವರು ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸುಮಾರು 45 ನಿಮಿಷದಲ್ಲಿ ಸುಮಾರು 20 ಕಿಲೋಮೀಟರ್ ಅಷ್ಟು ಪ್ರಯಾಣ ಮಾಡ್ತೀವಿ ಅನ್ನೋ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಅವ್ರು ಹೇಳಿರುವಂತಹ ಪೋಸ್ಟ್ ಏನಿದೆ ಅದು ನಿಜ ಅಂತಾನೆ ಹೇಳ್ಬೋದು. ಸಿಲಿಕಾನ್ ಸಿಟಿಯಲ್ಲಿ ಮೆಟ್ರೋ ಬಂದ್ರು ಅಥವಾ ಏನೇ ಬಂದ್ರು ಕೂಡ ಟ್ರಾಫಿಕ್ ಸಮಸ್ಯೆ ತಪ್ಪಿದ್ದಲ್ಲ. ದಿನೇ ದಿನೇ ಟ್ರಾಫಿಕ್ ಸಮಸ್ಯೆಗಳು ಹೆಚ್ಚಾಗ್ತಾನೆ ಇದೆ. ಇದರಿಂದ ಬಹಳಷ್ಟು ಜನ ಹೈರಾಣ ಆಗ್ತಾ ಇರುವಂತದ್ದು. ಅಂದ್ರೆ ಕರೆಕ್ಟ್ ಟೈಮ್ಗೆ ರೀಚ್ ಆಗೋಕ್ಕಾಗಲ್ಲ, ಆಂಬ್ಯುಲೆನ್ಸ್ ಕೂಡ ದಾರಿ ಸಿಗದೆ ಬಹಳಷ್ಟು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇರುವಂತದ್ದು. ಸೊ ಇದಕ್ಕೆ ಕಡಿವಾಣ ಹಾಕ್ಬೇಕಾದ್ರೆ ಸರಿಯಾದ ರೀತಿ ಫುಟ್ಪಾತ್ ನ ವ್ಯವಸ್ಥೆ ಆಗಿರ್ಬೋದು, ರಸ್ತೆ ಗುಂಡಿಗಳನ್ನ ಕ್ಲಿಯರ್ ಮಾಡೋದಾಗಿರ್ಬೋದು, ಹಾಗೇನೆ ಇಕ್ಕಟ್ಟಿಕ್ಕಟ್ಟು ಜಾಗದಲ್ಲಿ ಬಹುತೇಕ ವಾಹನ ಸವಾರರು ಹೋಗುವಾಗ ಚಿಕ್ಕ ಚಿಕ್ಕ ಸಂಧಿಯಲ್ಲಿ ಬಂದು ನುಗ್ಗುವಾಗ ಬಹುತೇಕವಾಗಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗುತ್ತೆ. ಸಿಂಚನ. ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.